ಆಲ್ಮೋಸ್ಟ್ 17 ವರ್ಷ ಆದ್ಮೇಲೆ ನರೇಂದ್ರ ಮೋದಿ ಅವರು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡೆಲ್ಲಿ ಪಾಲಿಟಿಕ್ಸ್ ನ ರಿಸಲ್ಟ್ ಬಂದು ಈಗ ಇಂಡಿಯಾದಲ್ಲಿ ಟಾಪ್ ಟ್ರೆಂಡಿಂಗ್. ಅಂಡ್ ಇಬ್ಬರ ಬಗ್ಗೆ ಮಾತಾಡಬೇಕು. ಮೈನ್ ಥಿಂಗ್ ನಮ್ಮ ಫಸ್ಟ್ ಪರ್ಸನ್ ಬರೋದು ಧ್ರುವ ರಾಟ್ಲೆ ಅವರು. ಈ ಪರ್ಸನ್ ಕಷ್ಟಪಟ್ಟಷ್ಟು ಒಂದು ಪಾರ್ಟಿಗೋಸ್ಕರ, ಪಾರ್ಟಿ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತು, ಆ ಪಾರ್ಟಿಗೋಸ್ಕರ ಇವನ್ ಕಷ್ಟಪಟ್ಟಷ್ಟು ಆ ಪಾರ್ಟಿ ನಾಯಕರು ಕೂಡ ಅಷ್ಟು ಕಷ್ಟಪಟ್ಟಿಲ್ಲ. ಅಷ್ಟು ಕಷ್ಟಪಟ್ಟ ಲೈಕ್ ಬಿಜೆಪಿನ ಬ್ಯಾಡಾಗಿ ಪೋಟ್ರೆ ಮಾಡೋಕ್ಕೆ, ಇನ್ಕ್ಲೂಡಿಂಗ್ ನಮ್ಮ ಸನಾತನ ಧರ್ಮ ಆಗಿರ್ಬೋದು ಮತ್ತೆ ಕುಂಭಮೇಳ ಆಗಿರ್ಬೋದು, ತುಂಬಾ ಲೈಕ್ ನೆಗೆಟಿವ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ದ. ಈ ಹುಡುಗನ್ ನೋಡ್ತಿದ್ರೆ ಪಾಪ ಇವು ನಿಜ ಬೇಜಾರಾಗತ್ತೆ. ಅಂಡ್ ಒನ್ ಮೋರ್ ಥಿಂಗ್, ರಾಹುಲ್ ಗಾಂಧಿ ಅವರು ಲೈಕ್ ಅವ್ರ ಟೈಮ್ ಸರಿ ಇಲ್ವಾ, ಇಲ್ಲಾಂದ್ರೆ ಅವ್ರ ಲಕ್ ಸರಿ ಇಲ್ವಾ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಬಟ್ ನರೇಂದ್ರ ಮೋದಿ ಅವ್ರು ಹೇಳ್ಬೇಕಂದ್ರೆ 17 ಇಯರ್ಸ್ ಗುರು, 1 ವರ್ಷ 2 ವರ್ಷ ಅಲ್ಲ, ಆಲ್ಮೋಸ್ಟ್ ಒಂದು 3 ಈಗ ಮತ್ತೆ ಡೆಲ್ಲಿ ಪಾಲಿಟಿಕ್ಸ್ ನ ಅವರು ಮಾರ್ಕ್ ನ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮೋ ಅಂತಾನೆ ಹೇಳ್ಬೇಕು. ಲೈಕ್ ಸ್ಥಗಿತಗೊಂಡಿದ್ದ ರಾಮ ಮಂದಿರದ್ದು ಪ್ರತಿಷ್ಠಾಪನೆ ಆಯಿತು, 1 ವರ್ಷ ಆನಿವರ್ಸರಿ ಆಯಿತು. ಕುಂಭಮೇಳ 144 ವರ್ಷಕ್ಕೊಂದ್ಸಲಿ ಬರೋ ಕುಂಭಮೇಳ ಅವರು ಟರ್ಮಲ್ಲಿ ನಡೀತಿದೆ. ಇನ್ನೇನು ಬೇಕು. ಜೈ ನಮೋ. ಥ್ಯಾಂಕ್ ಯು.